ಕೆರಗೋಡಿನಲ್ಲಿ ವಿವಾದ ಬೆನ್ನಲ್ಲೇ ಮಂಗಳೂರಿನಲ್ಲಿ ಟಿಪ್ಪುವಿನ ಬ್ಯಾನರ್ ವಿವಾದ ಭುಗಿಲೆದ್ದಿದೆ. ಇದಕ್ಕೆ ಸ್ಥಳೀಯರಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಪೊಲೀಸರಿಂದ ಡಿವೈಎಫ್ಐಗೆ ಟಿಪ್ಪುವಿನ ಬ್ಯಾನರ್ ತೆರೆಯುವಂತೆ ನೋಟಿಸ್ ಕೊಟ್ಟರೂ ಪ್ರಯೋಜನವಿಲ್ಲದಂತಾಗಿದೆ. ಫೆಬ್ರವರಿ 25ರಿಂದ ನಗರದ ಹೊರವಲಯದ ತೊಕ್ಕೊಟ್ಟಿನಲ್ಲಿ ಡಿವೈಎಫ್ಐ 12ನೇ ರಾಜ್ಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಆದರೆ ತೊಕ್ಕೊಟ್ಟು ಉಳ್ಳಾಲ ವ್ಯಾಪ್ತಿಯ ರಸ್ತೆಯ ಇಕ್ಕೆಲ್ಲಗಳಲ್ಲಿ ಬಂಟಿಂಗ್ ಬ್ಯಾನರ್ಗಳನ್ನು ಅಳವಡಿಸಲಾಗಿದ್ದು, ಹರೇಕಳದಲ್ಲಿ ಟಿಪ್ಪುವಿನ ಬೃಹತ್ ಬ್ಯಾನರ್ ಕೂಡ ಅಳವಡಿಸಲಾಗಿದೆ. ಯಾವುದೇ ಅನುಮತಿ ಪಡೆಯದೆ ಕಟೌಟ್ ಅಳವಡಿಸಿದ್ರಿಂದ ಶನಿವಾರ ಪೊಲೀಸರಿಂದ ಸಂಘಟಕರಿಗೆ ನೋಟಿಸ್ ನೀಡಲಾಗಿತ್ತು. ಆದರೆ ಸಂಘಟಕರು ನೋಟಿಸ್ಗೆ ಕ್ಯಾರೆ ಅಂದಿಲ್ಲ. ಹರೇಕಳದಲ್ಲಿ ಡಿವೈಎಫ್ಐ ಕಚೇರಿ ಬಳಿ ಸಂಘಟನೆ ಕಾರ್ಯಕರ್ತರು ಟಿಪ್ಪು ಸುಲ್ತಾನ್ ಕಾರ್ಡ್ಬೋರ್ಡ್ ಪ್ರತಿಮೆ ಅಳವಡಿಸಿದ್ದಾರೆ. ಕಟೌಟ್ ಅನ್ನು ಪೊಲೀಸರು ತೆರವುಗೊಳಿಸಲು ಮುಂದಾದಾಗ ಡಿವೈಎಫ್ಐ ಮುಖಂಡರು ತಡೆಯೊಡ್ಡಿದ್ದಾರೆ. ನಂತರ ಸ್ಥಳೀಯ ಪಂಚಾಯತ್ನಿಂದ ಅನುಮತಿ ಪಡೆಯುತ್ತೇವೆ ಎಂದು ಪೊಲೀಸರಿಗೆ ತಿಳಿಸಿ ಪಂಚಾಯತ್ಗೆ ತೆರಳಿದ್ದರಿಂದ ಪೊಲೀಸರು ತೆರವುಗೊಳಿಸುವ ಕಾರ್ಯ ಮಾಡಿಲ್ಲ.